ರಾಜ್ಯಪಾಲರ ಪ್ರಾಸಿಕ್ಯೂಷನ್ಗೆ ಹೈಕೋರ್ಟ್ ಸಮ್ಮತಿ ಸೂಚಿಸಿದೆ. ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ ಸರ್? ಇವತ್ತು ಏನು ನ್ಯಾಯಾಲಯ ತೀರ್ಪನ್ನು ಪ್ರಕಟಿಸಿದೆ, ಇವತ್ತು ನ್ಯಾಯಾಂಗದ ಮೇಲೆ ಭಾಳಷ್ಟು ವಿಶ್ವಾಸ ಇದ್ದೀವಿ ನಾವು. ಯಾಕಂದರೆ ನ್ಯಾಯಾಂಗ ಅದ್ರ ಮೇಲೆ ಭಾಳ ಉನ್ನತ ಸ್ಥಾನಕ್ಕೆ ನಾವು ನೋಡುವಂಥದ್ದು. ಅದರ ಮೇಲೆ ಅಪಾರವಾದ ನಂಬಿಕೆ, ಗೌರವ, ಶ್ರದ್ಧೆ ಕೂಡ ನಮ್ಮಲ್ಲಿ ಇದೆ. ಆ ನ್ಯಾಯಾಂಗ ಅನ್ನೋದು ಉಳಿಬೇಕು ಈ ದೇಶದಲ್ಲಿ. ಯಾಕಂದರೆ ನ್ಯಾಯ ಇಲ್ಲ ಅಂದರೆ ಯಾರು ಕೂಡ ಕೋರ್ಟ್ ಕಚೇರಿಗೆ ಹೋಗೋದೇ ಭಾಳ ಕಷ್ಟ ಆಗ್ತದೆ. ಆ ನಿಟ್ಟಿನಲ್ಲಿ ಏನು ಒಂದು ತೀರ್ಪನ್ನು ಕೊಟ್ಟಿದ್ದಾರೆ, ನ್ಯಾಯಾಧೀಶರು ತೀರ್ಪನ್ನು ಕೊಟ್ಟಿದ್ದಾರೆ. ಅದಕ್ಕೆ ಮತ್ತೆ ಮುಂದುವರೆದು ಡಬಲ್ ಬೆಂಚ್ ಇರ್ತೈತಿ, ಇನ್ನೂ ಸರ್ವೋಚ್ಚ ನ್ಯಾಯಾಲಯ ಇದೆ. ನೋಡೋಣ, ಅದಕ್ಕೆ ನ್ಯಾಯವನ್ನು ಕೇಳೋದಕ್ಕೆ ನಾವು ಮುಂದೆ ಖಂಡಿತವಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಏನು ಸುಳ್ಳು ಆರೋಪ ನಮಗೆ ಗೊತ್ತಿರೋ ಹಾಗೆ ನಮ್ಮ ಅನಿಸಿಕೆ, ಅದರಲ್ಲಿ ಯಾವುದೇ ತಪ್ಪಿಲ್ಲ ಅನ್ನೋದು ನಮಗೆ ಭಾವನೆ. ಆ ಕಾರಣಕ್ಕೆ ಇವತ್ತು ನ್ಯಾಯವನ್ನು ಕೇಳ್ಕೊಂಡು ಈ ನ್ಯಾಯಾಲಯಕ್ಕೆ ಇವತ್ತು ನ್ಯಾಯಾಧೀಶರು ತೀರ್ಪು ಕೊಟ್ಟಿದ್ದಾರೆ. ಅದನ್ನು ಪ್ರಶ್ನಿಸಿ ನಾವು ಮೇಲೆ ಇನ್ನೂ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅದನ್ನು ಕೇಳುವಂಥ ಕೆಲಸ ನಮ್ಮ ನಾಯಕರು ಮಾಡ್ತಾರೆ. ಯಾಕಂದರೆ ನಮ್ಮ ನಾಯಕರು ಒಂದು ಭದ್ರತೆ ಇರುವಂಥ ನಾಯಕರು. ಯಾಕಂದರೆ ಒಂದು ಭ್ರಷ್ಟಾಚಾರದ ಇಲ್ಲಾರದೆ ಇವತ್ತು ಒಂದು ಕಪ್ಪು ಚುಕ್ಕೆ. ಯಾಕಂದರೆ ಕಳೆದ 5 ವರ್ಷ ಈ ರಾಜ್ಯದಲ್ಲಿ ಜನ ನೋಡಿದ್ದಾರೆ, ಅವರ ಆಡಳಿತವನ್ನು ಕೂಡ ಇವತ್ತು ನೋಡಿದ್ದಾರೆ. ಯಾಕಂದರೆ ಎಷ್ಟು ಸ್ವಚ್ಛವಾದ ಆಡಳಿತವನ್ನು ಈ ರಾಜ್ಯದ ಜನತೆಗೆ, ಬಡವರಿಗೆ, ಇವತ್ತು ಎಲ್ಲ ವರ್ಗದ ಜನರಿಗೆ ನ್ಯಾಯವನ್ನು ಕೊಟ್ಟಿದ್ದಂಥ ನಾಯಕರು. ನಮ್ಗೆ ವಿಶ್ವಾಸ ಐತಿ ಅವ್ರ ಮೇಲೆ. ಇದರಲ್ಲಿ ಏನೂ ಇಲ್ಲ, ತಪ್ಪಿಲ್ಲ. ಅದು ಸುಮ್ಮನೆ ಆರೋಪ ಮಾಡ್ತಾರೆ. ಆದರೆ ಇಲ್ಲೆಲ್ಲೋ ಒಂದು ಕಡೆ ಏನು ಅನ್ನಿಸ್ತಾ ಇದೆ ಅಂದರೆ, ಈ ದೇಶದಲ್ಲಿ ಏನು ಕಳೆದ ಸ್ವಲ್ಪ ವರ್ಷಗಳಿಂದ ಏನೋ ಒಂದು ದ್ವೇಷದ ರಾಜಕೀಯ ನಡೀತಾ ಇದೆ. ಏನು ಇವತ್ತು ಕೇಂದ್ರ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ, ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಿ ಆದ ಮೇಲೆ ಈ ದ್ವೇಷದ ರಾಜಕೀಯ ಪ್ರಾರಂಭ ಆಗಿದೆ. ಎಲ್ಲವನ್ನೂ ಕೂಡ ಅವರು ಕಪ್ಪು ಮುಷ್ಟಿಯಲ್ಲಿ ಇಟ್ಕೋಬೇಕು ಅಂತ ಒಂದು ಆಸೆ ಇದೆ. ಯಾಕಂದರೆ ಅದಕ್ಕೆ ಮೊನ್ನೆ ತಾನೇ ಲೋಕಸಭಾ ಚುನಾವಣೆಯಲ್ಲಿ ತೀರ್ಪು ಕೊಟ್ಟಿದ್ದಾರೆ ಜನರು. ಇವತ್ತು ಇವರು ಮಾಡಿರುವಂಥ ಕಾರ್ಯ ಏನು ಹಿಟ್ಲರ್ ಅಂತಾರಲ್ಲ, ಇವರು ಹಿಟ್ಲರ್ ಹಾಕೊಂಡ್ರ ಈ ದೇಶವನ್ನು ಇವರು ಕಪ್ಪು ಮುಷ್ಟಿಯಲ್ಲಿ ಇಟ್ಕೊಂಡು ಆಟ ಮಾಡಬೇಕು ಅಂತಾರೆ. ಅದು ಸಾಧ್ಯ ಇಲ್ಲ. ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಅದರದೇ ಆದ ಕಾರ್ಯ ಮಾಡೋದಕ್ಕೆ ಬಿಟ್ಟರೆ ಭಾಳ ಒಳ್ಳೆಯದು. ಎಲ್ಲದರಲ್ಲಿಯೂ ಹಸ್ತಕ್ಷೇಪವನ್ನು ಮಾಡಿದರೆ ಇದು ಪರಿಸ್ಥಿತಿ ಕೆಟ್ಟೇ ಕೆಡುತ್ತೆ ದೇಶದ. ಯಾಕಂದರೆ ಸಂವಿಧಾನಾತ್ಮಕವಾಗಿ ಏನು ನಮ್ಮ ಸಂವಿಧಾನದಲ್ಲಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ನ್ಯಾಯ ಕೇಳೋದಕ್ಕೆ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಇವತ್ತು ನ್ಯಾಯವನ್ನು ಕೇಳುವಂಥ ಒಂದು ಹಕ್ಕನ್ನು ಕೊಟ್ಟಿದ್ದಾರೆ. ಆ ಹಕ್ಕಿನಂತೆ ನಾವು ಇವತ್ತು ನ್ಯಾಯಾಲಯಕ್ಕೆ ಹೋಗ್ತೀವಿ. ನ್ಯಾಯಾಂಗಕ್ಕೆ ನಾವು ಭಾಳ ಗೌರವ ಕೊಡ್ತೀವಿ. ಆ ನ್ಯಾಯಾಂಗ ಅನ್ನೋದೇ ಇವತ್ತು ಈ ದೇಶದಲ್ಲಿ ಉಳಿಲಿಲ್ಲ ಅಂದ್ರೆ ಮತ್ತೆಲ್ಲಿ ಹೋಗ್ಬೇಕು ನಾವು? ಇನ್ನು ದೇವ್ರಂತರೂ ಬರೋದಿಲ್ಲ, ಹೇಳಿದ್ರು ದೇವ್ರು ಬರೋದಿಲ್ಲ, ದೇವ್ರು ಕೇಳಕ್ಕೆ ಹೋದ್ರೆ. ಅದಕ್ಕೆ ನಾವು ನಂಬಿರೋದೇ ಹೀಗೊಂದು ನ್ಯಾಯಾಂಗ. ಆ ನ್ಯಾಯಾಂಗ ಆ ಪರಿಸ್ಥಿತಿ ಆಗಬಾರ್ದು. ಈ ದೇಶವನ್ನು ಇವರು ಕಪ್ಪು ಮುಷ್ಟಿಯಲ್ಲಿ ಇಟ್ಕೊಂಡು ಆಟ ಮಾಡಬೇಕು ಅಂತಾರೆ. ಅದು ಸಾಧ್ಯ ಇಲ್ಲ. ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಅದರದೇ ಆದ ಕಾರ್ಯ ಮಾಡೋದಕ್ಕೆ ಬಿಟ್ಟರೆ ಭಾಳ ಒಳ್ಳೆಯದು. ಎಲ್ಲದರಲ್ಲಿಯೂ ಹಸ್ತಕ್ಷೇಪವನ್ನು ಮಾಡಿದರೆ ಇದು ಪರಿಸ್ಥಿತಿ ಕೆಟ್ಟೇ ಕೆಡುತ್ತೆ ದೇಶದ. ಯಾಕಂದರೆ ಸಂವಿಧಾನಾತ್ಮಕವಾಗಿ ಏನು ನಮ್ಮ ಸಂವಿಧಾನದಲ್ಲಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ನ್ಯಾಯ ಕೇಳೋದಕ್ಕೆ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಇವತ್ತು ನ್ಯಾಯವನ್ನು ಕೇಳುವಂಥ ಒಂದು ಹಕ್ಕನ್ನು ಕೊಟ್ಟಿದ್ದಾರೆ. ಆ ಹಕ್ಕಿನಂತೆ ನಾವು ಇವತ್ತು ನ್ಯಾಯಾಲಯಕ್ಕೆ ಹೋಗ್ತೀವಿ. ನ್ಯಾಯಾಂಗಕ್ಕೆ ನಾವು ಭಾಳ ಗೌರವ ಕೊಡ್ತೀವಿ. ಆ ನ್ಯಾಯಾಂಗ ಅನ್ನೋದೇ ಇವತ್ತು ಈ ದೇಶದಲ್ಲಿ ಉಳಿಲಿಲ್ಲ ಅಂದ್ರೆ ಮತ್ತೆಲ್ಲಿ ಹೋಗ್ಬೇಕು ನಾವು? ಇನ್ನು ದೇವ್ರಂತರೂ ಬರೋದಿಲ್ಲ, ಹೇಳಿದ್ರು ದೇವ್ರು ಬರೋದಿಲ್ಲ, ದೇವ್ರು ಕೇಳಕ್ಕೆ ಹೋದ್ರೆ. ಅದಕ್ಕೆ ನಾವು ನಂಬಿರೋದೇ ಹೀಗೊಂದು ನ್ಯಾಯಾಂಗ. ಆ ನ್ಯಾಯಾಂಗ ಆ ಪರಿಸ್ಥಿತಿ ಆಗಬಾರ್ದು. ಇವತ್ತೇನು ಭಾರತೀಯ ಜನತಾ ಪಕ್ಷದವರು ಈ ದ್ವೇಷದ ರಾಜಕೀಯ, ಇವತ್ತು ತಮ್ಮದೇ ಆಡಳಿತ ನಡೀಬೇಕು, ಎಲ್ಲ ರಾಜ್ಯದಲ್ಲಿ ಇವರದೇ ನಡೀಬೇಕು. ಇವತ್ತು ಇದನ್ನು ಮಾಡುವಂಥ ಉದ್ದೇಶ ಏನಿತ್ತು? ಇದರಲ್ಲಿ ಏನೇನೂ ಇಲ್ಲ. ನೇರವಾಗಿ ಗಣಹೊತ್ತ ರಾಜ್ಯಪಾಲರು ಇದರೊಳಗೆ ಭಾಗವಹಿಸುವಂಥದ್ದು ಅವಶ್ಯಕತೆಯೇ ಇರಲಿಲ್ಲ. ಅದಕ್ಕೆ ಒಂದು ಕಾರ್ಯಾಂಗ ಇದೆ. ಕಾರ್ಯಾಂಗ ಆದಮೇಲೆ ಅದು ನ್ಯಾಯಾಂಗ ಅನ್ನೋದಿದೆ. ನ್ಯಾಯಾಂಗ ಕಾರ್ಯಾಂಗ ಬಿಟ್ಟು ಇವರು ಸೀದಾ ಸಂವಿಧಾನಾತ್ಮಕವಾದ ಹುದ್ದೆಯನ್ನು ವಹಿಸಿದಂಥ ಸನ್ಮಾನ್ಯ ರಾಜ್ಯಪಾಲರು ಇವತ್ತು ಇದಕ್ಕೆ ನೇರವಾಗಿ ಭಾಗವಹಿಸಿದ್ದು ಇದು ಸರಿಯಲ್ಲ. ಈ ರೀತಿ ಆಡಳಿತಗಳು ಆಗಬಾರ್ದು. ದೇಶದ ವ್ಯವಸ್ಥೆ ಕೆಡಬಾರ್ದು. ಒಂದು ಸಿಸ್ಟಮ್ ಅನ್ನೋದಿದೆ, ಆ ಸಿಸ್ಟಮ್ ಅನ್ನೋದು ಹದಗೆಡಬಾರ್ದು. ಅದನ್ನು ಕೆಡಿಸೋದಕ್ಕೆ ಇವತ್ತು ಭಾರತೀಯ ಜನತಾ ಪಕ್ಷದವರು ಏನು ಸಿದ್ದರಾಮಯ್ಯವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ ಅಷ್ಟೇ. ಸಿದ್ದರಾಮಯ್ಯವ್ರ ಮೇಲೆ ಟಾರ್ಗೆಟ್. ಈ ದೇಶದಲ್ಲಿ ನೋಡ್ರಿ, ನರೇಂದ್ರ ಮೋದಿ ಅವರಿಗೆ ತಕ್ಕ ಉತ್ತರ ಕೊಡುವಂಥ ಒಂದು ಕಪ್ಪು ಚುಕ್ಕೆ ಇಲ್ಲಾರದೆ ರಾಜಕೀಯ ಜೀವನವನ್ನು ನಡೆಸ್ಕೊಂಡು ಬಂದಂಥ ನಾಯಕ ಅದು ಸಿದ್ದರಾಮಯ್ಯನವರೊಬ್ಬರೇ. ಆ ಸಿದ್ದರಾಮಯ್ಯನವ್ರು ಏನಾದರೂ ಮಾಡಿ ಮುಗಿಸ್ಬಿಟ್ರೆ, ಸಿದ್ದರಾಮಯ್ಯನವ್ರು ಏನಾದರೂ ಮಾಡಿ ಸಿಗಿಸ್ಬಿಟ್ರೆ ಎಲ್ಲವೂ ಸರಳ ಆಗುತ್ತೆ ಅನ್ನೋದು ತಿಳ್ಕೊಂಡಿದ್ದಾರೆ. ಅಷ್ಟು ಸರಳ ಅಲ್ಲ.
ಸಿದ್ದರಾಮಯ್ಯನಂತವ್ರು 100 ಜನ ಹುಟ್ಟುತ್ತಾರೆ, ಮುಂದೆ ಹುಟ್ಟಬಹುದು. ಆದರೆ ಆ ನಾಯಕರನ್ನ ನ್ಯಾಯಯುತವಾಗಿ ಎದುರಿಸಲಿ. ಅವ್ರ ಮೇಲೆ ಆರೋಪ ಇದ್ರೆ ಯಾವುದಾದ್ರು ಒಂದು ಹುಡುಕಲಿಲ್ಲ ಇವರು. ಯಾಕಂದ್ರೆ ಇವ್ರು ಭಾರತೀಯ ಜನತಾ ಪಕ್ಷದವ್ರು ಗೊತ್ತೈತಿ, ಒಬ್ಬ ಮುಖ್ಯಮಂತ್ರಿ 14 ದಿವಸ ಜೈಲಿಗೆ ಹೋಗಿ ಬಂದ. ಅನೇಕ ಹಗರಣಗಳದಾವ ಅವ್ರ ಮೇಲೆ, 750 ಹಗರಣಗಳದಾವು. ಗಣವತ್ತರ ರಾಜ್ಯಪಾಲರು ಆ 750 ಹಗರಣಗಳನ್ನು ಕೂಡ ತನಿಖೆ ಮಾಡಲಿ. ಜೊಲ್ಲೆ, ನಿರಾಣಿ, ಯಡಿಯೂರಪ್ಪ, ವಿಜಯೇಂದ್ರ ಎಷ್ಟು ಕೊಡಲಿ? ಕುಮಾರಸ್ವಾಮಿ ಅದೇ ಮೂಡದಲ್ಲಿ ಇದೆ. ಕುಮಾರಸ್ವಾಮಿ ಜಮೀನು ತಗೊಂಡನ, ಮತ್ತೇನು ಕೊಟ್ಟನ? ಮೈಸೂರಿನಲ್ಲಿ ನಾನು ವಾಸಿ ಅಂತ ಕೊಟ್ಟ. ಇವನು ಮೈಸೂರು ವಾಸಿನ ಕುಮಾರಸ್ವಾಮಿ ಇವತ್ತು ಕೇಂದ್ರ ಸಚಿವ ಅದಾನಂತ ಅವನು ಬಚಾವ್. ನಿರಾಣಿ ಮಾಜಿ ಮಂತ್ರಿ ಅಂತ ಬಚಾವ್. ಶಶಿಕಲಾ ಜೊಲ್ಲೆ ತತ್ತಿ ಮಾರಿಲ್ಲ, ಸಾಕಾಗಿಲ್ಲ. ಇಂಥ ಒಂದು 100 ಹಗರಣಗಳದಾವು. ಅವನಷ್ಟು ತನಿಖೆ ಮಾಡಲಿ ಅವ್ರು ತಾಕತ್ತಿದ್ರು ಭಾರತೀಯ ಜನತಾ ಪಕ್ಷದವರು. ನರೇಂದ್ರ ಮೋದಿಯವರು ಈ ದ್ವೇಷದ ರಾಜಕೀಯ ಏನು ಮಾಡ್ತಾ ಇದ್ದಾರೆ ಈ ದೇಶದಲ್ಲಿ, ಇದು ಸರಿಯಾದ್ದಲ್ಲ. ಇದು ಒಂದು ದಿವಸ ವ್ಯವಸ್ಥೆ ಬರೋದೆ, ಅತ್ತಿಗೊಂದು ಕಾಲ, ಸೊಸಿಗೊಂದು ಕಾಲ, ಕಾಲಚಕ್ರ ತಿರುಗ್ತಾ ಇರುತ್ತೆ. ಇದೇನು ನಿಲ್ಲಲ್ಲ. ಇವತ್ತು ನೀವು ಮೇಲೆ ಕೂತಿರ್ಬೋದು, ಒಂದು ದಿವಸ ಮೇಲೆ ನಾವು ಬರ್ತೀವಿ. ಅವತ್ತು ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ಅನ್ನೋದು ನೋಡ್ಕೊಂಡ್ರೆ ದೇಶದಾಗ ಈ ರೀತಿ ಇದನ್ನು ಬಂದ್ ಮಾಡೋದು ಒಳ್ಳೆಯದು ಅಂತ ಹೇಳಕ್ಕೆ ಇಚ್ಛೆ. ಥ್ಯಾಂಕ್ ಯು ಸರ್.